ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗಿರಿಜಾಸ್ ಕಿಚನ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಮಾಡೋಕ್ಕೆ ಹೊಟ್ಟಿರೋದು ಹೈದರಾಬಾದಿ ಬಿರಿಯಾನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬಿರಿಯಾನಿ ಮಾಡೋಕ್ಕೆ ಸಾಮಗ್ರಿಗಳು ಏನೇನು ಬೇಕು ನೋಡ್ಕೊಂಬರೋಣ ಬನ್ನಿ. ಸಾಮಗ್ರಿಗಳು ಏನೇನು ಬೇಕು ನೋಡೋಣ ಬನ್ನಿ. ಫಸ್ಟಿಗೆ ಗರಂ ಮಸಾಲ, ಚಿಕನ್ ಮಸಾಲ, ಉಪ್ಪು, ಅರಿಶಿನ, ಬಿರಿಯಾನಿ ಮಸಾಲ ಹಾಗೆ ಅಚ್ಕಾರದ ಪುಡಿ. 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಬಾಸುಮತಿ ಇಂಡಿಯಾ ಗೇಟ್, ಹಾಗೆ ತುಪ್ಪ, ನಿಂಬೆಹಣ್ಣು, ಮೊಸರು, ಪುದೀನ ಹಾಗೆ 1 ಕಪ್ ಈರುಳ್ಳಿ. ಕೊತ್ತಂಬರಿ ತೊಗೊಂಡಿದ್ದೀನಿ, 10ರಿಂದ 12 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ತೊಗೊಬೋದು. ಪಲಾವ್ ಎಲೆ ತೊಗೊಂಡಿದ್ದೀನಿ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಸ್ಟಾರ್, ಅನಾನಸ್ ಹೂವು ಮತ್ತು ದೊಡ್ಡ ಲವಂಗ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಮತ್ತು ಪ್ರಾನ್ಸ್ ತೊಗೊಂಡಿದ್ದೀವಿ. ಮೊದಲಿಗೆ ಪ್ರಾನ್ಸ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮ್ಯಾರಿನೇಷನ್ ಮಾಡೋದಕ್ಕೋಸ್ಕರ ಚಿಕನ್ ಮಸಾಲ, ಗರಂ ಮಸಾಲ, ಚಿಲ್ಲಿ ಪೌಡರ್, ಮೊಸರು, ನಿಂಬೆಹಣ್ಣನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲಾಸ್ ಎಲ್ಲ 1 ಸ್ಪೂನ್ ಆ್ಯಡ್ ಮಾಡ್ತೀನಿ. ಮೊಸರನ್ನ 1/2 ಕಪ್ ಆ್ಯಡ್ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣನ್ನು ಅರ್ಧ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿಂದ ವಾಯ್ಸ್ ಓವರ್ ಕೊಡೋಲ್ಲ, ನೀವು ವಿಡಿಯೋದಲ್ಲಿ ನೋಡ್ಬೋದು. 2 ಟೇಬಲ್ ಸ್ಪೂನ್ ಸಾಲ್ಟ್ ಮತ್ತು 1 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲನ ಕೂಡ ಆ್ಯಡ್ ಮಾಡ್ಕೊತೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀನಿ. ಮೊದಲಿಗೆ ಒಂದು ಪಾತ್ರದಲ್ಲೇ ನೀರಿಟ್ಕೊಂಡು ಇದಕ್ಕೆ ಎಲ್ಲ ಪಲಾವ್ ಐಟಮ್ಗಳನ್ನ ಹಾಕ್ತಾಯಿದ್ದೀನಿ. ನೀರನ್ನು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಈ ಐಟಮ್ಗಳನ್ನ ಆ್ಯಡ್ ಮಾಡೋದಕ್ಕೂ ಮುಂಚೆ. 1 ಕುದಿ ಬಂದ್ರ ಮೇಲೆ ಐಟಮ್ಗಳನ್ನ ಆ್ಯಡ್ ಮಾಡಿ ಈಗ ಅಕ್ಕಿಯಿಂದ ತೊಳ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇದರಲ್ಲಿ ಇಂಡಿಯಾ ಗೇಟ್ ಬಾಸುಮತಿ ರೈಸ್ನ ಆ್ಯಡ್ ಮಾಡ್ತಾಯಿರೋದು. ಇದಕ್ಕೆ ಈಗ ನಾನು 1/4 ಸ್ಪೂನು ಕಲ್ಲುಪ್ಪನ್ನು ಆ್ಯಡ್ ಮಾಡಿ ಹಾಫ್ ಬಾಯ್ಲ್ ಆಗೋದಕ್ಕೆ ಬಿಡ್ತೀನಿ. ನೋಡ್ಬೋದು ಹಾಫ್ ಬಾಯ್ಲ್ ಆಗಿದೆ. ಇವಾಗ ಇದನ್ನು ಬಸ್ಕೊಂಡು ಇಟ್ಕೊತೀನಿ. ನಾನಿವತ್ತು ಬಿರಿಯಾನಿನ ಕಡಾಯಲ್ಲಿ ಮಾಡೋಕ್ಕೆ ಹೊಟ್ಟಿದ್ದೀನಿ. ನೀವು ಬೇಕಾದ್ರೆ ಕುಕ್ಕರಲ್ಲೂ ಮಾಡ್ಕೊಬೋದು. ಗ್ಯಾಸ್ ಆನ್ ಮಾಡಿ ಈಗ ಕಡಾಯಿನ ಒಲೆ ಮೇಲೆ ಇಟ್ಕೊತಾ ಇದ್ದೀನಿ. ನೋಡ್ಬೋದು ಇದಕ್ಕೀಗ ನಾನು ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 3ರಿಂದ 4 ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಕಮ್ಮಿ ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ನಾನೀಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿದ್ದೀನಿ. ಇದನ್ನು ಇವಾಗ ನೀಟಾಗಿ ಫ್ರೈ ಮಾಡ್ಕೊಬೇಕು, ಹಸಿ ವಾಸನೆ ಹೋಗೋ ತನಕ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀಟಾಗಿ ಫ್ರೈ ಆದಷ್ಟು ನಮಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಫ್ರೈ ಆದ್ರ ಮೇಲೆ ಇದಕ್ಕೆ ನಾನು ಇಡೀ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಕಟ್ ಮಾಡಿ ಕೂಡ ಆ್ಯಡ್ ಮಾಡ್ಕೊಬೋದು. ಯಾಕಂದರೆ ಫುಲ್ ಹಾಕಿದಾಗ ಸಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಈರುಳ್ಳಿನ 1 ಕಪ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಬಾಡಿಸ್ಕೊಬೇಕು, ಬ್ರೌನ್ ಆಗೋ ತನಕ ಬಾಡಿಸ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗಬೇಕು ಈರುಳ್ಳಿ. ಈರುಳ್ಳಿ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನಾನಿಲ್ಲಿ 3 ಈರುಳ್ಳಿನ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿರೋದು. ನೋಡ್ಬೋದು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. 1 ಕೈ ಮುಷ್ಟಿಯಷ್ಟು ಪುದೀನನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಡೀಪ್ ಫ್ರೈ ಆಗಬೇಕು ಅನ್ನೋ ನೆಸೆಸಿಟಿ ಇಲ್ಲ, ಲೈಟಾಗಿ ಫ್ರೈ ಮಾಡಿಕೊಂಡ್ರೂ ಆಗುತ್ತೆ. ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಏನಕ್ಕಂದರೆ ಮ್ಯಾರಿನೇಷನ್ಗೆ ನೀವು ಉಪ್ಪನ್ನ ಆ್ಯಡ್ ಮಾಡಿರ್ತೀರ. ಇದಿಷ್ಟನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ಬೋದು ಫ್ರೈ ಆಗಿದೆ. ನಾನು ಇವಾಗ ಇದಕ್ಕೆ 1/4 ಚಮಚದಷ್ಟು ಗರಂ ಮಸಾಲ, 1/4 ಚಮಚದಷ್ಟು ಚಿಕನ್ ಮಸಾಲ, 1/4 ಚಮಚದಷ್ಟು ಬಿರಿಯಾನಿ ಪೌಡರ್, ಹಾಗೆ 1/4 ಚಮಚದಷ್ಟು ಅರಿಶಿನ, 1/4 ಚಮಚದಷ್ಟು ಅಚ್ಕಾರದ ಪುಡಿ, ಹಾಗೆ 1/4 ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡ್ಬೋದು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನೊಂದು 2 ಮಿನಿಟ್ಸ್ ಕುದಿಯೋಕ್ಕೆ ಬಿಡೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನಾನು. ಈಗ ಇದಕ್ಕೆ ಅರ್ಧದಷ್ಟು ನಿಂಬೆಹಣ್ಣು ಆ್ಯಡ್ ಮಾಡ್ತಾಯಿದ್ದೀನಿ. ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ, ಏನಕ್ಕಂದರೆ ಅರ್ಧ ನಿಂಬೆಹಣ್ಣನ್ನ ನಾವು ಮ್ಯಾರಿನೇಷನ್ಗೆ ಯೂಸ್ ಮಾಡಿದ್ವಿ. ಇವಾಗ ಇದನ್ನು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಇದಕ್ಕೆ ಈಗ ನಾನು ಮ್ಯಾರಿನೇಟ್ ಮಾಡಿರೋ ಪ್ರಾನ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಇದನ್ನು ನೋಡ್ಬೋದು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೋಡ್ಬೋದು ಮಿಕ್ಸ್ ಆಗಿದೆ. ಇವಾಗ 5ರಿಂದ 7 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯೋದಕ್ಕೆ ಬಿಡ್ತೀನಿ.
2-3 ನಿಮಿಷ ಆದಮೇಲೆ ಲಿಡ್ಡನ್ನು ಓಪನ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ, ತಳ ಹಿಡಿಬಾರ್ದು ಅಂತ. ಅದು ಕುಕ್ಕಾಗೋ ಅಷ್ಟರಲ್ಲಿ ಒಂದು ಪ್ಯಾನಿಗೆ 5-6 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಕಪ್ಪಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊತೀನಿ. ಇದು ಫುಲ್ ಬ್ರೌನ್ ಕಲರ್ ಆಗಬೇಕು. ತೋರಿಸ್ತೀನಿ ನಾನು ಹೇಗೆ ಆಗಬೇಕು ಅಂತ ಅಂದ್ಬಿಟ್ಟು. ನೋಡ್ಬೋದು ಆನಿಯನ್ ಈ ಕಲರ್ ಬರೋ ತನಕನೂ ನೀಟಾಗಿ ಬಾಡಿಸ್ಕೊಬೇಕು. ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಆಗಿದೆ. ಇದೀಗ ನೀಟಾಗಿ ಕುಕ್ಕಾಗಿದೆ. ಇದಕ್ಕೆ ನಾನೀಗ 1 ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಗ್ಲಾಸಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ದೊಡ್ಡ ಗ್ಲಾಸಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದನ್ನು ಈಗ ಮಿಕ್ಸ್ ಮಾಡಿ 2-3 ನಿಮಿಷ ಬಾಯ್ಲ್ ಆಗೋದಕ್ಕೆ ಬಿಡ್ತೀನಿ. ಈಗ ಲೇಯರಿಂಗ್ ಮಾಡ್ತೀನಿ. ಇದರಲ್ಲಿರೋ ಗ್ರೇವಿನ ಸ್ವಲ್ಪ ತೆಗೆದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ನಾನು. 3 ಲೇಯರ್ಸ್ ಮಾಡ್ತೀನಿ. ನೋಡ್ಬೋದು, ಮೊದಲನೇ ಲೇಯರ್ಗೆ ಫಸ್ಟು ಗ್ರೇವಿ ಹಾಕ್ಕೊಂಡು ಅದಾದ್ರ ಮೇಲೆ ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು. ಇದು ತುಪ್ಪ ಮತ್ತು ಅರಿಶಿನ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು. ನೋಡ್ಬೋದು ನೀಟಾಗಿ ಈ ಥರ ಹಾಕಬೇಕಾಗತ್ತೆ. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗೋ ಥರ ಹಾಕಿ. ಈಗ ಇದ್ರ ಮೇಲ್ಗಡೆ ನಾನು ಆನಿಯನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊತೀನಿ. ಮತ್ತು ಅದ್ರ ಮೇಲೆ ಗ್ರೇವಿನ ಆ್ಯಡ್ ಮಾಡ್ತೀನಿ. ಸೇಮ್ ಇದೇ ಥರ 3 ಲೇಯರ್ನ ಮಾಡ್ಕೊತೀನಿ ನಾನು. ನೋಡ್ಬೋದು ಆಗಲೇ ತೋರಿಸಿದ್ನಲ್ಲ ಅದೇ ರೀತಿ ಆ ಲೇಯರ್ ಮೇಲೆ ಇನ್ನೂ 2 ಲೇಯರ್ನ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಫೈನಲ್ ಆಗಿ ಸ್ವಲ್ಪ ಗ್ರೇವಿನ ಆ್ಯಡ್ ಮಾಡ್ತಾಯಿದ್ದೀನಿ. ಫೈನಲಾಗಿ ಸ್ವಲ್ಪ ಉಳಿಸ್ಕೊಂಡಿರಿ. ಆ ಗ್ರೇವಿನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಮೇಲೆ. ಈಗ ಇದನ್ನು ನೀಟಾಗಿ ಮೇಲ್ಗಡೆಯಿಂದ ಸೌಟಲ್ಲಿ ಪ್ರೆಸ್ ಮಾಡೋಣ. ಸೊ ದಟ್ ಲೆವೆಲಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 15 ನಿಮಿಷಗಳ ಕಾಲ ದಮ್ ಆಗೋದಕ್ಕೆ ಬಿಡಿ. ನೋಡ್ಬೋದು ಯಾವ ಥರ ಪ್ರೆಸ್ ಮಾಡ್ತಾಯಿದ್ದೀನಿ ಅಂತ. ಈ ಥರ ಪ್ರೆಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 15 ನಿಮಿಷ ಬಿಟ್ಬಿಡಿ. 15 ನಿಮಿಷಗಳ ಕಾಲ ಬಿಟ್ಟು ಲಿಡ್ನ ಓಪನ್ ಮಾಡಿದ್ರೆ ಬಿರಿಯಾನಿ ರೆಡಿಯಾಗಿರುತ್ತೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಇದನ್ನು ಮಿಕ್ಸ್ ಕೂಡ ಮಾಡ್ಕೊಬೋದು, ಇಲ್ಲ ಅಂದರೆ ಸೈಡಿಂದ ನಾರ್ಮಲಾಗಿ ಹಾಗೇ ಸರ್ವ್ ಕೂಡ ಮಾಡ್ಕೊಬೋದು. ನೋಡ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹೈದ್ರಾಬಾದಿ ಪ್ರಾನ್ಸ್ ಬಿರಿಯಾನಿ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡ್ಬೋದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಹೈದ್ರಾಬಾದಿ ಪ್ರಾನ್ಸ್ ಬಿರಿಯಾನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.